ಮ್ಯಾಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿ. ಗಿಲ್ಲಿ. ಯಾಕೆ ಗಿಲ್ಲಿ ಆಗ್ಬೇಕು ಅಂತ? ಯಾಕಂದ್ರೆ ಅವನು ಚೆನ್ನಾಗಿ ಆಡ್ತಿದ್ದಾನೆ, ಬಟ್ ಫೇಕ್ ಆಡ್ತಾ ಇಲ್ಲ ಅದಕ್ಕೆ. ಅದಕ್ಕೆ ಅಂದ್ರೆ ಗಿಲ್ಲಿ ಕಾಮಿಡಿ ಇಷ್ಟ ಆಗುತ್ತಾ ಅಥವಾ ಟಾಸ್ಕ್ ಆಡೋದು ಇಷ್ಟ ಆಗುತ್ತಾ? ಎರಡು ಎರಡು. ಗಿಲ್ಲಿಗೆ ಟಫ್ ಆಗಿರೋದಂದ್ರೆ ಯಾರು ಬಿಗ್ ಬಾಸ್ ಅಲ್ಲಿ? ಟಫ್ ಆಗಿರೋದು ಅಂದ್ರೆ ಅಶ್ವಿನಿ ಗೌಡ. ಅವ್ರ ಆಟ ಹೇಗಿದೆ ಅಂತೀರಾ? ಯಾರದು? ಅಶ್ವಿನಿ ಗೌಡ. ಓಕೆ 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 ಕಾಂಪಿಟೇಟರ್ ಇದ್ದಾರೆ ಗಿಲ್ಲಿಗೆ. ಓಕೆ, ಈಗ ಕಾವ್ಯ ಅವರು ಕ್ಯಾಪ್ಟನ್ ಆಗಿದ್ದಾರೆ, ಯಾವ ತರ ಮಾಡ್ಬೋದು ಅಂತೀರಾ ಕ್ಯಾಪ್ಟನ್ಸಿ? ಅವರು ಚೆನ್ನಾಗಿ ಮಾಡ್ಬೋದು ಅನ್ಕೊಂಡಿದೀನಿ, ನೋಡೋಣ ಮುಂದೆ ಕಂಟೆಸ್ಟೆಂಟ್ ಆಗಿ. ಓಕೆ, ಅಂದ್ರೆ ಚೆನ್ನಾಗಿ ಮಾಡ್ತಾರೆ ಅಂತೀರಾ? ಚೆನ್ನಾಗಿ ಮಾಡ್ತಾರೆ ಅನ್ಕೊಂಡಿದೀನಿ. ಓಕೆ, ಈಗ ಸುದೀಪ್ ಸರ್ ಕೈಲಿ ಫೈನಲ್ ಅಲ್ಲಿ ರೈಟ್ ಟು ಲೆಫ್ಟ್ ಯಾರ್ಯಾರು ಇರ್ಬೋದು? ಸುದೀಪ್ ಸರ್ ಕೈಲಿ ಫೈನಲ್ ಅಲ್ಲಿ ರಕ್ಷಿತಾ ಮತ್ತೆ ಗಿಲ್ಲಿ. ಹೌದು, ರಕ್ಷಿತಾ ಬಗ್ಗೆ ಏನಂತೀರಾ? ಶಿ ಇಸ್ ಪ್ಲೇಯಿಂಗ್ ಗುಡ್. ಓಕೆ, ಬಟ್ ಮುಂಚೆಲ್ಲ ತುಂಬಾ ಜನ ಇಷ್ಟ ಪಡ್ತಾ ಇದ್ರು, ಹೌದು, ಮೊನ್ನೆ ಸೀಕ್ರೆಟ್ ಟಾಸ್ಕ್ ಹಾಕಿದ್ಮೇಲೆ ಸ್ವಲ್ಪ ಜನ ಇರಿಟೇಟ್ ಆಗ್ತಿದೆ ಅಂತಾರೆ, ಏನಂತೀರಾ? ಬಟ್ ನೋಡೋಣ ಏನಾಗುತ್ತೆ ಮುಂದೆ ಅಂತ. ಓಕೆ, ಥ್ಯಾಂಕ್ ಯು. Thank you. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿನೇ ಆಗ್ಬೇಕು. ಗಿಲ್ಲಿ. ಹಾ. ನೀವು ಇಲ್ಲಿನೇ ಯಾಕೆ ಗಿಲ್ಲಿ ಆಗ್ಬೇಕು? ಫುಲ್ ಸೈಕ್ ಮಾಡ್ತಾನೆ, ಎಲ್ರಿಗೂ ಮಾತಾಡೋದೆಲ್ಲ ಸೈಕ್ ಮಾತಾಡ್ತಾನೆ, ಫುಲ್ ಅವನೇ ಸೈಕ್ ಮಾಡ್ಬಿಡ್ತಾನೆ ಎಲ್ರಿಗೂ. ಹಾಡ್ಗಳೆಲ್ಲ ಚೆನ್ನಾಗಿ ಕಂಡಿಡಿತಾನೆ. ಯಾವ ಹಾಡು? ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ, ಕೊತ್ಮೀರಿ ಬೀಜ, ಸೊಪ್ಪು, ನೀವಿಬ್ರು ಮಾಡೋ ತಪ್ಪು. ಓಕೆ, ಗಿಲ್ಲಿ ಇಷ್ಟ ಆಗ್ತಾನೆ ನಿಮ್ಗೆ? ಫುಲ್ ಇಷ್ಟ ಆಗ್ತಾನೆ. ಕಾವ್ಯ ಇರ್ತಾಳಲ್ಲ, ಗೊತ್ತಾ ಕಾವ್ಯ? ಹ್ಮ್. ಕಾವ್ಯ ಬಗ್ಗೆ ಏನಂತೀರಾ? ಕಾವ್ಯ ಬಗ್ಗೆ ಉಸುರಳ್ಳಿ. ಫ್ರೀ ಪ್ರಾಡಕ್ಟ್ ಫ್ರೀ ಪ್ರಾಡಕ್ಟ್ ಅವಳು. ಇಷ್ಟ ಆಗಲ್ಲ ಅವಳು. ಓಕೆ, ಹಂಗಾರೆ ಗಿಲ್ಲಿನ ಗೆಲ್ಬೇಕಾ? ರಕ್ಷಿತಾ ಕ್ಯೂನ್. ಓಕೆ, ರಕ್ಷಿತಾ ಬಗ್ಗೆ ಏನಂತೀರಾ? ರಕ್ಷಿತಾ ಸ್ವಲ್ಪ ಚೆನ್ನಾಗ್ ಆಡ್ತಾಳೆ, ಹಾ. ಆದ್ರೆ ಇನ್ನ ಸ್ವಲ್ಪ ಆಡ್ಬೇಕು. ಗಿಲ್ಲಿ ಅಷ್ಟಿಲ್ಲ, ಸೆಕೆಂಡ್ ಬಂದ್ರೆ ಒಳ್ಳೇದು. ಓಕೆ, ಗಿಲ್ಲಿ ಫಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಬಿಗ್ ಬಾಸ್ ನೋಡ್ತಿದ್ದೀರಾ? ಖಂಡಿತ ಬ್ರಸ್. ಓಕೆ, ಈ ಸೀಸನ್ ನಿಮ್ಮ ಫೇವರೇಟ್ ಯಾರು? ಗಿಲ್ಲಿ. ಯಾಕೆ ಗಿಲ್ಲಿ? ಗಿಲ್ಲಿ ಯಾಕೆ ಅಂದ್ರೆ ಅವನಲ್ಲಿ ಒಂದು ಟ್ಯಾಲೆಂಟ್ ಇದೆ. ಅವನ ಜೊತೆ ನಮ್ಮ ಬಾಸ್ ಡಿ ಬಾಸ್ ಒಬ್ರು ಹೇಳ್ತಾರೆ, ನಾವು ಬೆಳೆಬೇಕು, ನಮ್ ಜೊತೆಗಿರೋನು ಬೆಳೆಸ್ಬೇಕು ಅಂತ. ಅದು ಗಿಲ್ಲಿಲಿದೆ. ಓಕೆ, ಅದಕ್ಕೆ ಆದ್ರೂ ಮತ್ತೆ ಬಿಗ್ ಬಾಸ್ ಅಲ್ಲಿ ಗಿಲ್ಲಿದು ಮೂವಿದು ಟ್ರೈಲರ್ ತೋರಿಸಲಿಲ್ಲ, ಒಂದು ಟೀಸರ್ ತೋರಿಸಲಿಲ್ಲ, ಅದ್ರ ಬಗ್ಗೆ ಒಂದು ವಿಷಯನೂ ಮಾತಾಡಲಿಲ್ಲ ಅಂತ. ಗಿಲ್ಲಿ ಟ್ರೈಲರ್ ಎಲ್ಲ ದಮ್ಬೇಕು, ದಮ್ಮು ಅದಿಲ್ಲ ಅವರಲ್ಲಿ. ಚಾನೆಲ್ ಅವ್ರಿಗಿಲ್ವೋ ಅಥವಾ ಚಾನೆಲ್ ನಡ್ಸ್ಕೊಡೋರ್ಗಿಲ್ವೋ ಗೊತ್ತಿಲ್ಲ. ಇರ್ಲಿ, ಆದ್ರೂ ಸುದೀಪ್ ಸರ್ ಬಗ್ಗೆ ಗೌರವ ಇದೆ. ಅವ್ರಿಗೆ ಅಟ್ಲೀಸ್ಟ್ ಅವ್ರದ್ದು ವೈಯಕ್ತಿಕ ಏನೇ ಇದ್ರು ಕಲರ್ಸ್ ಕನ್ನಡನ ಮತ್ತೆ ಬಿಗ್ ಬಾಸ್ನ ಎಲ್ಲರೂ ನೋಡ್ತೀವಿ. ಪಬ್ಲಿಕ್ಗೋಸ್ಕರ ಆದ್ರೂ ಇದನ್ನ ಗಿಲ್ಲಿನ ಒಬ್ಬ ಸ್ಪರ್ಧಿಯಾಗಿ ಪರಿಗಣಿಸಿದ ಮೇಲೆ ಅಲ್ಲಿ ಅವ್ರನ್ನ ಪ್ರಮೋಟ್ ಮಾಡ್ಬೇಕಾಗಿತ್ತು, ಆದ್ರೆ ಮಾಡಿಲ್ಲ. ಇದ್ರ ಹಿಂದೆ ಕಾಣದ ಕೈಗಳ ಶಕ್ತಿ ಎದ್ದು ಕಾಣ್ತಾ ಇದೆ. ಆಮೇಲೆ ರಾಶಿಕಾ ನಾಮಿನೇಟೆಡ್ ಆಗ್ತಾನೆ ಇದ್ರು. ಅವ್ರನ್ನ ಉಳಿಸ್ಕೊಂಡಿರೋ ಕಾರಣ ಅವ್ರ ಫಿಲಿಂ ಪ್ರಮೋಟ್ ಮಾಡೋಕ್ಕೋಸ್ಕರ ಉಳಿಸ್ಕೊಂಡ್ರ. ಇಲ್ಲಿವರೆಗೂ ರವಿಚಂದ್ರ ಸರ್ನ ಬಿಗ್ ಬಾಸ್ ಮನೆ ಒಳಗಡೆ ಬರ್ಸ್ಕೊಳ್ಳೇಬೇಕು ಅನ್ನೋ ಕಾರಣಕ್ಕೆ ಇಲ್ಲಿವರೆಗೂ ರಾಶಿಕಾ ಉಳ್ಕೊಳ್ಳು ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇಲ್ಲ ಅಂದ್ರೆ ರಾಶಿಕಾ ಯಾವತ್ತೋ ಮನೆಗೆ ಹೋಗ್ಬೇಕಾಗಿತ್ತು. ಒಂದು ಪ್ರಮೋಷನ್ಗೋಸ್ಕರ ರಾಶಿಕಾನ ಇಲ್ಲಿವರೆಗೂ ಬಿಗ್ ಬಾಸ್ ಸೇವ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಆಟ ಇಲ್ಲಿಗೆ ನೀಟಾಗಿ ಗೊತ್ತಾಗ್ತಾ ಇದೆ. ಇದು ರಿಯಾಲಿಟಿ ಶೋ ಅಲ್ಲಿ ಅವ್ರಿಗೆ ಯಾರು ಬೇಕೋ ಅವ್ರ ಪರವಾಗಿ ಬ್ಯಾಟಿಂಗ್ ಬೀಸ್ತಾ ಇದ್ದಾರೆ. ಅಂದ್ರೆ ಈ ತರ ಎಲ್ಲ ಮಾಡ್ಬಾರ್ದಲ್ವಾ? ಬಿಗ್ ಬಾಸ್ ಅಂತಂದ್ರೆ ಎಲ್ಲರಿಗೂ ಒಂದೇ ತರ ಇರ್ಬೇಕು. ಸೀಸನ್ 11 ಗಂಟೆ ಸುದೀಪ್ ಅವರು ಪ್ರಾಂಪ್ಟ್ ಆಗಿ ಇದ್ರೇನೋ, ಅವ್ರು ವೈಯಕ್ತಿಕವಾಗಿ ಅದನ್ನ ನಡ್ಸ್ಕೊಂಡ್ ಬಂದಾಗ ಈ ಸೀಸನ್ ನಡ್ಸಲ್ಲ ಅಂತ ಅವರೇ ಹೇಳಿದ್ರು. ಆದ ಕಾರಣಾಂತರಗಳಿಂದ ಇವತ್ತಿನ ಪರಿಸ್ಥಿತಿ ಚಲನಚಿತ್ರ ಮಂಡಳಿಯಲ್ಲಿ ಚಿತ್ರಗಳು ನಡೀತಾ ಇರೋದೇ ಅಪರೂಪ. ಈ ಶೋನು ಹೊರಟೋದ್ರೆ ಪಬ್ಲಿಕ್ ಅಲ್ಲಿ ನಾವು ಇನ್ನೂ ಕಾಣಿಸ್ಕೊಳ್ಳಲ್ಲ ಅನ್ನೋದು ಅವ್ರ ಮೈಂಡ್ಸ್ ಬಂದಿರಬೇಕು. ಆ ಕಾರಣಕ್ಕೆ ಅವರು ಈ ಚಾನೆಲ್ ನ ಅವಕಾಶ ಬಿಡೋದ್ ಬೇಡ, ಬಿಗ್ ಬಾಸ್ ನಡ್ಸ್ಕೊಂಡು ಹೋಗೋಣ. ಡಿ ಬಾಸ್ ಆಚೆ ಇದ್ರು ಡಿ ಬಾಸೆ, ಒಳಗಡೆ ಇದ್ರು ಡಿ ಬಾಸೆ. ಡೆವಿಲ್ ಆಲ್ವೇಸ್ ಡೆವಿಲ್. ಓಕೆ ಬ್ರೋ, ಥ್ಯಾಂಕ್ ಯು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ಓಕೆ, ಈ ಸೀಸನ್ ನಿಮ್ಮ ಫೇವರೇಟ್ ಯಾರು? ಗಿಲ್ಲಿ. ಯಾಕೆ ಗಿಲ್ಲಿ? ಅವ್ನು ತುಂಬಾ ಚೆನ್ನಾಗ್ ಆಡ್ತಾನೆ, ಕಾಮಿಡಿ ಇದೆ ಎಲ್ಲ. ಅವನಿಗೆಲ್ಲಾರು ಬೈತಾರೆ, ಅದು ನಮ್ ಫ್ಯಾನ್ ಗಿಲ್ಲಿ ಮುಟ್ಟಕ್ಕೂ ಮೀಟರ್ ಬೇಕು. ಅಂದ್ರೆ ಗಿಲ್ಲಿ ಈ ಸರಿ ವಿನ್ನರ್ ಆಗಿ ಆಗ್ತಾರೆ ಅಂತೀರಾ? ಪಕ್ಕ. ಹೌದು. ಗಿಲ್ಲಿ ಜೊತೆ ಕಾವ್ಯ ಇರ್ತಾರಲ್ಲ, ಅವ್ರ ಬಗ್ಗೆ ಏನಂತೀರಾ? ಅವರು ಚೆನ್ನಾಗ್ ಆಡ್ತಾರೆ, ಗಿಲ್ಲಿ ಅವ್ರ ಜೊತೆ ಇರ್ತಾರೆ. ಫಸ್ಟ್ ಬಂದಾಗ ಅವರಿಬ್ರು ಪೇರ್ ಆಗಿ ಬಂದಿದ್ರು, ಆಮೇಲೆ ಜಂಟಿ ಮುರಿತು. ಚೆನ್ನಾಗ್ ಆಡ್ತಿದಾರಾ? ಓಕೆ, ಈಗ ಯಾರು ಇಷ್ಟ ಆಗಲ್ಲ ಬಿಗ್ ಬಾಸ್ ಅಲ್ಲಿ? ಧ್ರುವಂತ್. ಯಾಕೆ? ಓವರ್ ಆಕ್ಟಿಂಗ್ ಜಾಸ್ತಿ, ತುಂಬಾ
ಅದೇ ಓವರ್ ಆಕ್ಟಿಂಗ್ ಮಾಡೋದ್ರಿಂದ ಇಷ್ಟ ಆಗಲ್ಲ. ಇಷ್ಟ ಆಗಲ್ಲ. ಓಕೆ, ಈಗ ರಾಶಿಕಾ ಮತ್ತೆ ಆ, ಸುರಾಜ್ ಇದಾರೆ, ಏನಂತೀರ ಅವ್ರ ಬಗ್ಗೆ? ಕಪಲ್ಸ್ ತರ ಇದಾರೆ. ಕಪಲ್ಸ್ ತರ ಇದಾರೆ. ಓಕೆ, ಧನುಷ್ ಇದಾರೆ, ಧನುಷ್ ಬಗ್ಗೆ ಏನಂತೀರಾ? ಧನುಷ್ ತುಂಬಾ ಹ್ಯಾಂಡ್ಸಮ್ ಗೈ. ಹ್ಯಾಂಡ್ಸಮ್ ಗೈ ಅವರು. ಓಕೆ, ಈಗ ಯಾರು ಅಶ್ವಿನಿ ಆಯ್ತು, ಕಾವ್ಯ, ಇದು ಸ್ಪಂದನ ಅವರು ಬಿಗ್ ಬಾಸ್ ಅಲ್ಲಿ ಲಕ್ಕಿಯಾಗಿ ಉಳ್ಕೊಳ್ತಿದಾರ? ಹೌದು, ಅಂದ್ರೆ ಅವಳು ಏನು ಆಟ ಆಡ್ತಾ ಇಲ್ಲ ಅಂತೀರಾ? ಆಟ ಆಡ್ತಿದ್ದಾರೆ, ಆದ್ರೂ ಆಟದಲ್ಲಿ ಸೋಲ್ತಿದ್ದಾರೆ. ಆದ್ರೆ ಅವ್ರು ಏನು ಮಾಡಕ್ ಆಗಲ್ಲ. ಓಕೆ, ಟಾಸ್ಕ್ ಅಲ್ಲಿ ಯಾರು ಬೆಟ್ಟರು, ಕಾವ್ಯನಾ ಅಥವಾ ರಕ್ಷಿತಾನ? ಕಾವ್ಯ. 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 ರಕ್ಷಿತಾ ಆಡಲ್ಲ ಅಂತೀರಾ ಟಾಸ್ಕ್ ಅಲ್ಲಿ? ಇಲ್ಲ. ಇಲ್ಲ. ಓಕೆ, ರಕ್ಷಿತಾ ಬಗ್ಗೆ ಏನಂತೀರಾ? ರಕ್ಷಿತಾ ತುಂಬಾ ಕ್ಯೂಟ್ ಆಗಿದ್ದಾಳೆ, ಅವಳು ಒಳ್ಳೆ ಹುಡುಗಿ, ಎಲ್ಲಾರ ಜೊತೆ ಬಾಂಡಿಂಗ್ ಕ್ರಿಯೇಟ್ ಮಾಡ್ಕೊಂತಾಳೆ. ಆಮೇಲೆ ಚೆನ್ನಾಗ್ ಆಡ್ತಾಳೆ, ಇಲ್ಲ ಅಂತಲ್ಲ, ಆದ್ರೆ ಸ್ವಲ್ಪ ಓವರ್ ಆಗ್ತಾಳೆ. ಸ್ವಲ್ಪ ಓವರ್ ಆಕ್ಟಿಂಗ್, ಸ್ವಲ್ಪನಾ ಜಾಸ್ತಿನಾ? ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡ್ತಾರಾ? ಓಕೆ, ಮಾಳು ಬಗ್ಗೆ ಏನಂತೀರಾ? ಮಾಳು ತುಂಬಾ ಚೆನ್ನಾಗ್ ಆಡ್ತಾಳೆ, ಹಾಡ್ ಆಡ್ತಾರೆ, ಎಲ್ಲಾ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ. ಓಕೆ, ಸುದೀಪ್ ಸರ್ ಕೈಯಲ್ಲಿ ಫೈನಲ್ ಅಲ್ಲಿ ರೈಟ್ ಟು ಲೆಫ್ಟ್ ಯಾರು ಇರ್ಬೋದು? ಗಿಲ್ಲಿ ಇರ್ಬೇಕು, ಮತ್ತೆ ಸೂರಜ್ ಇರ್ಬೇಕು. ಬಿಗ್ ಬಾಸ್ ಅಲ್ಲಿ ಈಗ ರಾಶಿಕಾ ಅವ್ರದ್ದು ಮೂವಿಗೆ ಪ್ರಮೋಷನ್ ಬಂದಿದ್ರು, ರವಿಚಂದ್ರನ್ ಅವರು ಮತ್ತೆ ಹೀರೋ. ಹಾ. ಗಿಲ್ಲಿ ಮೂವಿಗೆ ಒಂದು ಟೀಸರ್ ಕೂಡ ತೋರ್ಸ್ಲಿಲ್ಲ, ಯಾಕೆ ಅಂತ? ಅವ್ರಿಗೆ ಮೀಟ್ ಇರ್ಬೇಕು, ಗಿಲ್ಲಿ ಟೀಸರ್ ತೋರ್ಸಕ್ಕೆ ಅವ್ರಿಗೆ ಮೀಟ್ರ್ ಇಲ್ಲ, ತಾಕತ್ತಿಲ್ಲ. ಬೇರೆ ಸುದೀಪ್ದು, ರಾಶಿಕಾ ಅವ್ರದ್ದೆಲ್ಲ ತೋರಿಸ್ತಾರೆ, ಏನು ಅವ್ರ ಆಕ್ಟಿಂಗೇ ಮಾಡಲ್ವಾ? ಎಲ್ಲಾರು ಆಕ್ಟಿಂಗ್ ಮಾಡ್ಕೊಂಡೇ ಬಂದಿರೋದು. ಗಿಲ್ಲಿ ಯಾವತ್ತಿದ್ರು ಬೆಸ್ಟ್ ಟಾಪ್ ಅಲ್ಲಿ ಇರ್ತಾನೆ. ಗಿಲ್ಲಿ ಗಿಲ್ಲಿ ಆಲ್ವೇಸ್ ಬೆಸ್ಟ್. ಜೈ ಗಿಲ್ಲಿ. ಥ್ಯಾಂಕ್ ಯು. ನನ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ಸಿ. ಓಕೆ, ಈ ಸೀಸನ್ ನಿಮ್ಮ ಫೇವರೇಟ್ ಯಾರು? ನನ್ ಫೇವ್ರೆಟ್ ಧನುಷ್. ಧನುಷ್. ಯಾಕೆ ಧನುಷ್? ಅವರು ಚಂದ ಟಾಸ್ಕ್ ಆಡ್ತಾರೆ, ಅದಕ್ಕೆ. ಅದಕ್ಕೆ? ಜಾಸ್ತಿ ಮಾತಾಡಲ್ಲ, ಅದಕ್ಕೇನೆ. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ಈಗ ಅವರು ಜಾಸ್ತಿ ಮಾತಾಡಲ್ಲ, ಹಾಗಾಗಿ ಜಾಸ್ತಿ ದಿವಸ ಇರ್ತಾರ ಅಂತೀರಾ, ಏನಂತೀರಾ? ಇರ್ತಾರೆ. ಇದು ಫೈನಲ್ ವರ್ಗು ಇರ್ತಾರ ಅಂತೀರಾ? ಇರ್ತಾರೆ ಅಂತ ಕಾನ್ಫಿಡೆನ್ಸ್ ಇದೆ. ವಿನ್ ಆಗ್ಬೋದಾ? ಆಗ್ಬಹುದು. ಆಗ್ಬಹುದು. ಹ್ಮ್. ಓಕೆ, ಅವ್ರಿಗೆ ಟಕ್ಕರ್ ಯಾರು ಕೊಡ್ತಾರೆ? ಕಾಂಪಿಟೇಟರ್ ಯಾರು? ಧನುಷ್. ಮೇ ಬಿ ಗಿಲ್ಲಿ. ಗಿಲ್ಲಿ ಅಂದ್ರೆ ಗಿಲ್ಲಿ ಚೆನ್ನಾಗಿ ಆಡ್ತಾರ ಅಂತನಾ ಅಥವಾ ಕಾಮಿಡಿ ಮಾಡ್ತಾರ ಅಂತನಾ? ಕಾಮಿಡಿ ಮಾಡ್ತಾರೆ, ಜಾಸ್ತಿ ಮಾತಾಡ್ತಾರೆ ಅಂತ. ಜಾಸ್ತಿ ಮಾತಾಡ್ತಾರೆ. ಓಕೆ, ಅವ್ರ ಜೊತೆಗೆ ಕಾವು ಇರ್ತಾರಲ್ಲ, ಹಾ. ಏನಂತೀರಾ? ಕಾವು ಬಂದು ಧನುಷ್ ಜೊತೆಗೂ ಇರ್ತಾಳೆ, ಆ? ಕಾವ್ಯ ಬಂದು ಧನುಷ್ ಜೊತೆಗೂ ಇರ್ತಾಳೆ, ಹಾ. ಏನಂತೀರಾ? ಏನು ಅನ್ನಕ್ಕಾಗಲ್ಲ, ಅವ್ರ ಇಷ್ಟ, ಅವ್ರು ಯಾರ ಹತ್ರನಾದ್ರೂ ಇರ್ತಾರೆ. ಅಷ್ಟೇ. ಸ್ಪಂದನ ಬಗ್ಗೆ ಅವ್ರ ಪಾಡಿಗೆ ಅವ್ರ ಅಂದ್ರೆ ಬೆಸ್ಟ್ ಫ್ರೆಂಡ್ಶಿಪ್ ಅಂತೀರಾ ಅವ್ರದ್ದು? ಚೆನ್ನಾಗಿರ್ತಾರೆ. ಚೆನ್ನಾಗಿದೆ. ಯಾರು ಚೆನ್ನಾಗ್ ಆಡಲ್ಲ ಬಿಗ್ ಬಾಸ್ ಅಲ್ಲಿ? ಧ್ರುವಂತ್ ಅಂಡ್ ರಕ್ಷಿತಾ. ರಕ್ಷಿತಾ ಇಷ್ಟ ಆಗಲ್ಲ ಅವ್ರು ನಿಮ್ಗೆ? ಅವರು ಓವರ್ ಆಕ್ಟಿಂಗ್ ಮಾಡ್ತಾರೆ, ಅದಕ್ಕೆ ಇಷ್ಟ ಆಗಲ್ಲ. ಓವರ್ ಆಕ್ಟಿಂಗ್. ಈಗ ಗಿಲ್ಲಿ ಕಾವ್ಯ ಜೊತೆಗಿದ್ದಾರೆ ಹ್ಮ್. ಅಲ್ವಾ? ಹ್ಮ್. ರಕ್ಷಿತಾ ಬಂದ್ಬಿಟ್ಟು ಕಾವ್ಯ ಕಂಡ್ರೆ ಆಗಲ್ಲ. ಹಾ. ಅಂದ್ರೆ ರಕ್ಷಿತಾಗೆ ಗಿಲ್ಲಿ ಮೇಲೆ ಏನಾದ್ರೂ ಲೈಟ್ ಆಗಿ ಸ್ಪಾರ್ಕ್ ಆಗ್ತಿದೆ ಅಂತೀರಾ? ರಕ್ಷಿತಾಗೆ ಗಿಲ್ಲಿ ಮೇಲೆ ಏನಾದ್ರೂ ಲವ್ ಆಗ್ತಿದ್ಯಾ? ರಕ್ಷಿತಾಗೆ ಇಲ್ಲ, ಆತರ ಏನು ಆಗ್ತಿರಲ್ಲ. ಆತರ ಆಗಲ್ಲ. ಆದ್ರೂ ಕೂಡ ಕಾವ್ಯನ ಮನೆಯಿಂದ ಆಚೆ ಕಳಿಸ್ಬೇಕು ಅನ್ಕೊಂಡು ಶತ ಪ್ರಯತ್ನ ಮಾಡ್ತಿದ್ದಾಳಲ್ಲ, ಆದ್ರೂ ಕಾವ್ಯ ಕ್ಯಾಪ್ಟನ್ ಆದ್ರು. ಬಿಕಾಸ್ ಅವರು ಅವರಿಗೆ ಕಾಂಪಿಟೇಟರ್ ಆಗ್ತಾರೆ ಅಂತ ಅವ್ರು ಕಳಿಸ್ತಿರ್ಬೋದು. ಆತರನಾ? ಓಕೆ, ಈಗ ಸುರಾಜು ಮತ್ತೆ ರಾಶಿಕಾ ಬಗ್ಗೆ ಏನಂತೀರಾ? ಅವರು ಕ್ರಿಂಜ್ ಕಪಲ್ಸ್ ಅಂತ. ಓಕೆ, ಸುದೀಪ್ ಸರ್ ಕೈಲಿ ರೈಟ್ ಟು ಲೆಫ್ಟ್ ಫೈನಲ್ ಅಲ್ಲಿ ಯಾರು ಇರ್ಬೋದು? ಆ, ಗಿಲ್ಲಿ ಅಂಡ್ ಧನುಷ್. ಗಿಲ್ಲಿ ಅಂಡ್ ಧನುಷ್. ಥ್ಯಾಂಕ್ ಯು. ಬ್ರೋ, ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ ಬ್ರೋ. ಓಕೆ, ಈ ಸೀಸನ್ ನಿಮ್ಮ ಫೇವರೇಟ್ ಯಾರು? ಗಿಲ್ಲಿ. ಯಾಕೆ ಗಿಲ್ಲಿ? ಗಿಲ್ಲಿ ಅವನು ಆಟಗಳು ಚೆನ್ನಾಗ್ ಆಡ್ತಾನೆ. ಆಟಗಳು ಬಂದ್ಬಿಟ್ಟು ಅವನು ಏನ್ ಅನ್ಸುತ್ತೋ ಅದನ್ನೇ ಮಾಡ್ತಾನೆ. ಡೈರೆಕ್ಟ್ ಆಗಿದ್ರೆ ಡೈರೆಕ್ಟ್ ಆಗಿ ಅಂತಾನೆ. ಅವನಂದ್ರೆ ನನಗೆ ತುಂಬಾ ಇಷ್ಟ. ಓಕೆ, ಯಾರು ಇಷ್ಟ ಆಗಲ್ಲ ಬಿಗ್ ಬಾಸ್ ಅಲ್ಲಿ? ಧ್ರುವಂತ್. ಯಾಕೆ? ಬಾಯ್ ಎತ್ತಿದ್ರೆ ಮನೆಗೆ ಹೋಗ್ತೀನಿ ಅಂತಾನೆ. ಫಸ್ಟ್ ಅವ್ನ ಮನೆಯಿಂದ ಕಳ್ಸಿಬಿಡ್ಬೇಕು ಬಿಗ್ ಬಾಸ್ ಇಂದಾನೆ. ಓಕೆ, ಬಿಗ್ ಬಾಸ್ ಮನೆ ಅಂತ ಬಂದವ್ರ ಏನೋ ಗೊತ್ತಿಲ್ಲ, ಅವ್ರ ಮನೆ ಅನ್ಕೊಂಡು ಅವ್ರು ಆಡ್ತವ್ರೆ. ಇದು ಆಡ್ಸ್ತಾ ಇರೋದು ಬಿಗ್ ಬಾಸ್, ಇದು ಬಿಗ್ ಬಾಸ್ ಮನೆ ಸರ್. ಓಕೆ, ಈಗ ಕಾವ್ಯ ಬಗ್ಗೆ ಏನಂತೀರಾ? ಕಾವ್ಯನು ಅಷ್ಟೇ ಆಟಗಳು ಚೆನ್ನಾಗ್ ಆಡ್ತಾಳೆ. ಈ ವಾರದಲ್ಲೂ ಕ್ಯಾಪ್ಟನ್ ಆಗ್ಬಿಟ್ಟಿದ್ದಾಳೆ. ಇವಾಗ ಗಿಲ್ಲಿ ಅಂದ್ರೆ ಅವಳಿಗೆ ಫ್ರೆಂಡ್ಶಿಪ್ ಆಗಿ ಅನ್ಸ್ಕೊಂತಾರೆ. ಆಚೆ ಕಡೆ ನೋಡಿದ್ರೆ ಅವ್ರು ಲವರ್ಸ್ ಏನೇನೋ ಎಡಿಟ್ ಮಾಡಾಕ್ತಾರೆ. ಅವಳು ಫ್ರೆಂಡ್ಶಿಪ್ ಆಗಿರೋದು ಫ್ರೆಂಡ್ಶಿಪ್ ಆಗೇ ಮಾತಾಡ್ತಾರೆ. ಅಂದ್ರೆ ಬೆಸ್ಟ್ ಫ್ರೆಂಡ್ ಅಂತೀರಾ ಇಬ್ರು? ಬೆಸ್ಟ್ ಫ್ರೆಂಡ್. ಓಕೆ, ಸುರಾಜು ಮತ್ತೆ ರಾಶಿಕಾ ಲವ್ ಅಂತೀರಾ, ಬೆಸ್ಟ್ ಫ್ರೆಂಡ್ ಅಂತೀರಾ ಅವ್ರು? ಲವ್ ಅನ್ಕೊಬಹುದು, ಯಾಕಂದ್ರೆ ಅವ್ರು ಬಿಗ್ ಬಾಸ್ ಮನೆ ಅನ್ಕೊಂಡವ್ರು ಅವ್ರ ಮನೆ ಅನ್ಕೊಂಡವ್ರು ಅಂತ ನನ್ಗೆ ಗೊತ್ತಿಲ್ಲ. ಅವ್ರಿಬ್ರು ಮಾತಾಡೋದು, ಅವ್ರು ನಡ್ಕೊಳ್ಳೋ ರೀತಿಗಳು ನೋಡ್ರೆ ಲವರ್ಸ್ ಅನ್ಸುತ್ತೆ. ಲವರ್ಸ್ ಅನ್ಸುತ್ತೆ. ಲವರ್ಸ್ ಅನ್ಸುತ್ತೆ. ಈಗ ಅದೇ ಸ್ವಲ್ಪ ದಿವಸ ಮಾತಾಡಲ್ಲ ಅಂದ್ರು, ಇವಾಗ ಮತ್ತೆ ಚೆನ್ನಾಗಿ ಮಾತಾಡ್ತಾರೆ ಇಬ್ರು. ಅಷ್ಟೇ ಅಣ್ಣ, ಅವ್ರವ್ರು ಅನ್ಕೊಂಡ್ಬಿಡ್ತಾರೆ. ಇಲ್ಲಿ ಅಂತೀವಿ ನಾವು ಮಾತಾಡಲ್ಲ ಅಂತ, ತಿರ್ಗಾ ಅವ್ರವ್ರು ಜೋಡಿ ಆಗ್ಬಿಡ್ತಾರೆ, ಅವ್ರೇ ಮಾತಾಡ್ತಾರೆ. ಓಕೆ, ಧನುಷ್ ಬಗ್ಗೆ ಏನಂತೀರಾ? ಧನುಷ್ ಅವರೆಲ್ಲ ಸೀರಿಯಲ್ ಅಲ್ಲಿ ಆಕ್ಟಿಂಗ್ ಮಾಡಕ್ಕೆ ಬೆಸ್ಟ್ ಅಣ್ಣ. ಬಿಗ್ Okay. ಬಾಸ್ ಮನೆಯೊಳಗೆ ಬಂದು ವೇಸ್ಟ್ ಅವರು.
ಬಿಗ್ ಬಾಸ್ ಅಲ್ಲಿ ಇರೋದ್ ಬೆಸ್ಟ್ ಅಂತೀರಾ? ಅಷ್ಟೇ ಅಣ್ಣ. ಸ್ಪಂದನ ಇದ್ದಾಳಲ್ಲ? ಸೇಮ್ ಅಣ್ಣ, ಅವಳು ಅಷ್ಟೇ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಕ್ಕಾದ್ರೆ ಬೆಸ್ಟ್. ಹಾ, ಇಲ್ಲೆಲ್ಲ ಆಚೆ ಕಡೆ ಮತ್ತೆ ಬಿಗ್ ಬಾಸ್ ಮನೆ ಹೋದ್ರೆ ವೇಸ್ಟ್ ಅಣ್ಣ, ಬೆಸ್ಟ್. ವೇಸ್ಟ್. ಈಗ ಅಶ್ವಿನಿ ಗೌಡ ಅವ್ರೇನ ಗೌರವ ಅಂತಾರೆ, ಹೋಗ್ತಾ ಹೋಗ್ತಾ ಗೌರವ ತಗೊಂಡ್ ಹೋಗ್ತಾರೋ ಬಿಟ್ಟು ಹೋಗ್ತಾರೋ ನನ್ಗಂತೂ ಗೊತ್ತಿಲ್ಲ. ಬಾಯ್ ಹತ್ತಿದ್ರೆ ನನ್ಗೆ ಗೌರವ ಬೇಕು ಅಂತ, ಹಂಗಂದ್ರೆ ಆಚೆ ಕಡೆನೂ ಎಲ್ಲರಿಗೂ ಗೌರವ ಕೊಡ್ತಾರ ಅವರು. ಅಷ್ಟೇನಾ? ಹ್ಮ್. ಈಗ ಯಾರು ಬಿಗ್ ಬಾಸ್ ಅಲ್ಲಿ ರಕ್ಷಿತಾ ಇದ್ದಾಳಲ್ಲ, ಅವಳ ಬಗ್ಗೆ? ಅವಳಂತೂ ಸಖತ್ತಾಗಿ ಡ್ಯಾನ್ಸ್ ಎಲ್ಲ ಬೆಳಿಗ್ಗೆ ಆ ಸಾಂಗ್ ಅನ್ನೋ ತಕ್ಷಣ ಡ್ಯಾನ್ಸ್ ಎಲ್ಲ ಚೆನ್ನಾಗ್ ಮಾಡ್ತಾಳೆ. ಹಾ. ಆಮೇಲೆ ಗೆಲ್ಲೋದ್ ಮಾತ್ರ ಈ ಸಲ ಗಿಲ್ಲಿ ನಾಯಣ, ಅವಳು ಮಾತ್ರ ಚೆನ್ನಾಗ್ ಆಡ್ತಾವಳೆ. ಓಕೆ, ಪಕ್ಕ ಅಂತರ ಗಿಲ್ಲಿ. ಪಕ್ಕಾ ಗಿಲ್ಲಿ ಗಿಲ್ಲಿ ಹಾಡು ಗೊತ್ತಾ ನಿಮ್ಗೆ? ಗಿಲ್ಲಿ ಆಡ್ಕೊತಾಣ. ಓಕೆ, ಥ್ಯಾಂಕ್ ಯು. ನಾನ್ ಗಂಡ ಧ್ರುವಂತ ಅಂತಾನೆ ಬರೀತವನೆ, ಬರೀಲಿ. ಓಕೆ, ನಿಮ್ಗೆ ಏನಾದ್ರು ಬಿಗ್ ಬಾಸ್ ಮನೆ ಒಳಗಡೆಗೆ ಒಂದು ಚಾನ್ಸ್ ಸಿಕ್ಕರೆ ಏನ್ ಮಾಡ್ತೀರಾ? ಏನಿಲ್ಲ ಅಣ್ಣ, ನಾನು ಹೋಗಿದ್ದಿದ್ರೆ ನಾನೇ ಗೆದ್ಬಿಡ್ತಿದ್ದೆ ಅಷ್ಟೇ? ಅಷ್ಟೇ. ಓಕೆ, ಥ್ಯಾಂಕ್ ಯು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ, ನೋಡ್ತೀನಿ. ಓಕೆ, ಈ ಸೀಸನ್ ನಿಮ್ಮ ಫೇವರೇಟ್ ಯಾರು? ನನ್ ಫೇವ್ರೆಟ್ ರಕ್ಷಿತಾ ಶೆಟ್ಟಿ ಮತ್ತೆ ಗಿಲ್ಲಿ. ಯಾಕೆ ರಕ್ಷಿತಾ ಶೆಟ್ಟಿ ಮತ್ತೆ ಗಿಲ್ಲಿ ಅಂತ? ಯಾಕಂದ್ರೆ ಅವ್ರು ಪಟ್ ಆಗ ಇನ್ಸ್ಟೆಂಟ್ ಆಗಿ ಮಾತಾಡ್ತಾಳಲ್ಲ, ಹಾ. ಸೊ ಅದಕ್ಕೋಸ್ಕರ ಅವಳಂದ್ರೆ ತುಂಬಾ ಇಷ್ಟ. ಓಕೆ, ಈಗ ಗಿಲ್ಲಿ ಕಾವ್ಯ ಚೆನ್ನಾಗಿದಾರಲ್ವಾ? ಹೌದು. ರಕ್ಷಿತಾ ಅವ್ರ ಇಬ್ರು ಕಂಡ್ರೆ ಆಗ್ತಿಲ್ಲ ಅಂತೀರಾ ಅಥವಾ ಹೇಗಂದ್ರೆ ಕಾವ್ಯನ ಏನಾದ್ರು ದೂರ ಮಾಡ್ಬೇಕಂತೀರಾ? ಇಲ್ಲ ಅನ್ಸುತ್ತೆ, ಬಿಕಾಸ್ ಅವ್ರು ಸ್ವಲ್ಪ ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದಾಳೆ ಕಾವ್ಯ. ಓಕೆ, ಸೊ ಹಾಗಾಗಿ ನನ್ಗನ್ಸುತ್ತೆ ರಕ್ಷಿತಾ ಮತ್ತೆ ಗಿಲ್ಲಿ ಬಂದ್ಬಿಟ್ಟು ಒಂದು ಒಳ್ಳೆ ಫ್ರೆಂಡ್ಶಿಪ್ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಕಾವ್ಯ ಇಸ್ ಪ್ಲೇಯಿಂಗ್ ಸ್ಟ್ರಾಟಜಿ. ಯಾರು ಚೆನ್ನಾಗಿ ಆಡಲ್ಲ? ಚೆನ್ನಾಗಿ ಆಡಲ್ಲ ಅಂತನ ಧ್ರುವಂತ್. ಧ್ರುವಂತ್. ಎಸ್, ಓಕೆ, ಧ್ರುವಂತು ಮತ್ತೆ ರಕ್ಷಿತ್ ಅವರು ಸೀಕ್ರೆಟ್ ರೂಮ್ ಅಲ್ಲಿ ಇದ್ರು. ಹೌದು ಆ ಟೈಮಲ್ಲೂ ಕೂಡ ಒಂದು ಕಿತ್ತಾಡ್ತಾ ಇದ್ರು. ಹೌದು, ಸುದೀಪ್ ಅವರು ಕೂಡ ಅದಕ್ಕೆ ಒಂದು ನಿಮ್ಮ ಕಿತ್ತಾಡೋದ್ ನೋಡ್ಬಿಟ್ಟು ತುಂಬಾ ಎಂಟರ್ಟೈನ್ಮೆಂಟ್ ಇತ್ತು ಅಂತ ಹೇಳಿದ್ರು. ಹೌದು. ನೀವೇನಂತೀರಾ? ಹೌದು, ಒಂಥರ ಎಂಟರ್ಟೈನ್ಮೆಂಟ್ ಇತ್ತು. ಅದು ತುಂಬಾ ಚೆನ್ನಾಗಿತ್ತು. ಟಾಂಗ್ ಕೊಡ್ತಾ ಇದ್ಲು, ಇವನು ಬೇಕಂತಾನೆ ಕಾಲ್ ಎಳಿತಿದ್ದ ಹೌದು. ಧ್ರುವಂತು. ಸೊ ಹಾಗಾಗಿ ರಕ್ಷಿತಾ ಅವಳು ಚಿಕ್ಕವಳು ಇದ್ರೇನು ಅವಳ ಟ್ಯಾಲೆಂಟ್ಗೆ ನಾವು ಮೆಚ್ಚಲೇಬೇಕಾಗುತ್ತೆ. ಬಿಕಾಸ್ ಅವಳು ಬಂದ್ಬಿಟ್ಟು ಒಂದು ಚಿಕ್ಕ ಊರಿಂದ ಬಂದಿರೋಂತಹ ಹುಡುಗಿ. ಹೌದು. ಸೊ ಅವಳಿಗೆ ಗೊತ್ತಿದೆ ಯಾವ ತರ ಏನಿರ್ಬೇಕು ಅಂತ. ಸೊ ಅವಳು ಎಲ್ಲಾ ತರದ ಒಂದು ಸಿಚುವೇಶನ್ಸ್ ನೋಡ್ಕೊಂಡ್ ಬಂದಿರೋಂತಹ ಹುಡುಗಿ. ಧ್ರುವಂತ್ಗೆ ಆ ಅನುಭವ ಇಲ್ಲ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ನನ್ಗೆ ಅನ್ಸುತ್ತೆ ರಕ್ಷಿತಾ ಶೆಟ್ಟಿ ಇಸ್ ದ ಓಕೆ, ಬೆಸ್ಟ್. ಅಶ್ವಿನಿ ಬಗ್ಗೆ ಏನಾದ್ರು ಹೇಳ್ತೀರಾ? ಅಶ್ವಿನಿ ಅವ್ರಿಗೆ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ, ಸೊ ಹಾಗಾಗಿ ಅವ್ರಿಗೆ ಇನ್ಫ್ಲುಯೆನ್ಸ್ ಇದೆ ಅನ್ಸುತ್ತೆ ಅವ್ರಿಗೆ. ಸೊ ಅವ್ರಿಗಿರುವಂತಹ ಒಂದು ಲೈಕ್ ಏನಂತ ಹೇಳ್ಬೋದು, ಇನ್ಫ್ಲುಯೆನ್ಸಸ್ ಇರ್ಬೋದು, ಫ್ಯಾನ್ ಫಾಲೋವಿಂಗ್ ಇರ್ಬೋದು. ಸೊ ಅದಕ್ಕೋಸ್ಕರ ಅವರು ಆ ರೀತಿ ಇದಾರೆ ಅನ್ಸುತ್ತೆ. ಬಟ್ ರಕ್ಷಿತಾ ಇಸ್ ಜೆಮ್, ಮತ್ತೆ ಗಿಲ್ಲಿನೂ ಅಷ್ಟೇ, ಅವರು ರಿಯಲ್ ಆಗಿ ಆಡ್ತಾ ಇದ್ದಾರೆ ಅಂತ Okay. ನನ್ಗೆ ಅನ್ಸುತ್ತೆ. ಸ್ಪಂದನ ಇದ್ದಾರೆ, ಧನುಷ್ ಇದ್ದಾರೆ, ಅವ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಸ್ಪಂದನ ಧನುಷ್ ಬಗ್ಗೆ ಏನ್ ಹೇಳ್ಬೇಕಂದ್ರೆ ಅವ್ರ ಒಂಥರ ಸೈಲೆಂಟ್ ಕಿಲ್ಲರ್ಸ್ ಅಂತ ಹೇಳ್ಬೋದು. ಹೌದು. ಚೆನ್ನಾಗಿ ಆಡ್ತಾ ಇದ್ದಾರೆ. ಸ್ವಲ್ಪ ಅವ್ರು ಸ್ವಲ್ಪ ತೋರಿಸ್ಬೇಕು ಅವ್ರ ಟ್ಯಾಲೆಂಟ್ ಅಂತ. ಬಟ್ ಇಲ್ಲಿ ಅಲ್ಲಿಂದ ಮಾತಾಡೋಂತಹ ಸಿಚುವೇಶನ್ಸ್ ಗಳು ಇದಾವೆ. ಬಟ್ ನನಗೇನೋ ಓಕೆ, ಪರವಾಗಿಲ್ಲ, ಚೆನ್ನಾಗಿ ಆಡ್ತಾ ಇದ್ದಾರೆ. ರಾಶಿಕಾ ಮತ್ತೆ ಸೂರಜ್ ಬಗ್ಗೆ ಏನಾದ್ರು ಹೇಳ್ತೀರಾ? ರಾಶಿಕಾ ಸೂರಜ್ ಬಗ್ಗೆನಾ, ಅವರು ಲವ್ ಬರ್ಡ್ಸ್ ಅಂತ ಹೇಳ್ಬೋದು. ಅವರು ಓನ್ ವರ್ಲ್ಡ್ ಅಲ್ಲಿ ಇರ್ತಾರೆ. ಓಕೆ, ಅದ್ ಬಿಟ್ರೆ ಅಷ್ಟು ಎಫರ್ಟ್ಸ್ ಇಲ್ಲ ಅನ್ಸ್ತಿದೆ. ಓಕೆ, ಈ ಸರಿ ಸುದೀಪ್ ಅವರು ಹೋಸ್ಟ್ ಹೇಗಿದೆ ಅಂತ? ಚೆನ್ನಾಗಿದೆ. ಬಿಕಾಸ್ ಅವರು ಹೇಳ್ಬೇಕಂದ್ರೆ ಲಾಯಲ್ ಆಗಿ ಮಾತಾಡ್ತಾರೆ. ಅಂದ್ರೆ ಯಾರು ಪರವಾಗಿ ಮಾತಾಡಲ್ಲ, ಓಕೆ, ಏನ್ ಮಾತಾಡ್ಬೇಕು ಅಷ್ಟೇ ಮಾತಾಡ್ತಾರೆ. ಸೊ ಹಾಗಾಗಿ ನನ್ಗೆ ಸುದೀಪ್ ಸರ್ ಇಸ್ ದಿ ಬೆಸ್ಟ್ ಓಕೆ, ಫಾರ್ ಬಿಗ್ ಬಾಸ್. ಥ್ಯಾಂಕ್ ಯು ಮ್ಯಾಮ್.